ವಕ್ಫ್ ತಿದ್ದುಪಡಿ ವಿಧೇಯಕದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ವೈಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶಹಬಾಜ್ ಖಾನ್ ಇದ್ದಾರೆ. ನಮಸ್ಕಾರ ಶಹಬಾಜ್ ಅವರೇ. ನೋಡಿ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಪ್ರತಿಪಕ್ಷಗಳ ವಿರೋಧದ ನಡುವೆ ಕೂಡ ವಕ್ಫ್ ತಿದ್ದುಪಡಿಯನ್ನು ಮಂಡಿಸಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮೂಲ ಹಕ್ಕುಗಳಿಗೆ ಧಕ್ಕೆ ಆಗೋದಿಲ್ಲ, ಮಹಿಳೆಯರ ಹಕ್ಕನ್ನು ಪಡ್ಕೊಳ್ತಾರೆ, ಸದಸ್ಯರ ನೇಮಕ ಅನ್ನೋದಾಗತ್ತೆ, ಆಸ್ತಿಗಳ ನಿರ್ವಹಣೆಗೆ ಸಮಗ್ರವಾಗಿ ಚಿಂತನೆಯನ್ನ ಮಾಡಿ ಈ ಒಂದು ವಿಧೇಯಕವನ್ನ ಮಂಡಿಸಿರೋದು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಬಟ್ ಕೆ ಸಿ ವೇಣುಗೋಪಾಲ್ ಅವರು ಒಂದು ಮಾತನ್ನ ಹೇಳಿದ್ರು, ಏನು ಫಂಡಮೆಂಟಲ್ ಅಟ್ಯಾಕ್ ಆನ್ ಮುಸ್ಲಿಮ್ಸ್ ಅಂತ ಹೇಳ್ತಾರೆ. ಸೊ ಒಂದು ಪರ ಸ್ಟೇಟ್ಮೆಂಟ್ ಇದೆ, ಒಂದು ವಿರೋಧ ಅನ್ನೋ ಸ್ಟೇಟ್ಮೆಂಟು ಇದೆ ಅನ್ನೋದಾದ್ರೆ ಈ ವಿಧೇಯಕವನ್ನ ನೀವ್ ಹೇಗೆ ಅರ್ಥೈಸ್ಕೊಂಡಿದ್ದೀರಿ? ಏನ್ ಮಾಡತ್ತೆ ವಿಧೇಯಕ? ಏನಾಗಿದೆ ವಿಧೇಯಕದಲ್ಲಿ? ಮೊದಲನೇದಾಗಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಕ್ಫ್ ಬೋರ್ಡ್ ಅಂದ್ರೆ ಏನು, ವಕ್ಫ್ ಅಂದ್ರೆ ಏನು ಅನ್ನೋ ವಿಷಯ. ವಕ್ಫ್ ಬೋರ್ಡ್ ಅಂತ ಬಂದಿದ್ದು 1400 ವರ್ಷಗಳ ಹಿಂದೆ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ ಅವರು ಮದೀನಾ ಅಲ್ಲಿ ಇರೋವಂತಹ ಬಡವರಿಗೆ 600 ಗಿಡಗಳು ಅವ್ರಿಗೋಸ್ಕರ ಅದ್ರಲ್ಲಿ ಬರುವಂತ ಫಲಗಳಲ್ಲಿ ಅದ್ರ ಬರುವಂತ ದುಡಿಮೆಗಳಲ್ಲಿ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ರು. 600 ಅದಾದ ನಂತರ ಇಲ್ಲಿ ನಮ್ಮ ಪೈಗಂಬರ್ ಮಾಡ್ಕೊಂಡು ಬಂದಿದ್ದ ಪದ್ಧತಿನೇ ಅದು ಬರ್ತಾ 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 ಬ್ರಿಟಿಷ್ ಅವರ ಕಾಲದಲ್ಲಿ ಬ್ರಿಟಿಷ್ ಆಕ್ಟ್ 1923 ಅಂತ ಮಾಡಿದ್ರು ಅವರು. 1923 ಅಲ್ಲಿ ಮಾಡಿದಾಗ ಅದ್ ನಂತರ ಅದ್ ಮುಗಿದ್ಮೇಲೆ ಇಂಡಿಪೆಂಡೆಂಟ್ ವಕ್ಫ್ ಬೋರ್ಡ್ ಆಕ್ಟ್ ಅಂತ 1954 ಇವ್ರು ಮಾಡಿದ್ರು. ಸರಿನಾ? ಈಗ ಪ್ರಾಪರ್ಟಿ ನಮ್ದು 2006 1,20,000 ಎಕರೆ ಜಮೀನಿತ್ತು ನಮ್ದು. 2009 4 ಲಕ್ಷ ಎಕರೆ ಜಮೀನಿತ್ತು ನಮ್ದು. ಅದಾದ ನಂತರ 2024 9,40,000 ಎಕರೆ ಜಮೀನು ನಮ್ಮ ಹತ್ರ ಈಗ ಇದೆ. ಹೆಚ್ಚು ಕಮ್ಮಿ ಅಂದ್ರೆ 10 ಲಕ್ಷ ಎಕರೆ ಜಮೀನು ನಮ್ಮ ಹತ್ರ ಇದೆ. ಅಂದ್ರೆ 5 ಸಿಂಗಾಪುರ್, 5 ದೊಡ್ಡ ದೊಡ್ಡ ಮಾಲ್ಡೀವ್ಸ್, ಆಮೇಲೆ 50 ಕಂಟ್ರಿಗಳು ಲೆಕ್ಕ ಹಾಕಿದ್ರು ಅಷ್ಟು ಪ್ರಾಪರ್ಟಿ ಇಲ್ಲ. ವಕ್ಫ್ ಹತ್ರ ಅಷ್ಟು ಪ್ರಾಪರ್ಟಿ ಇದೆ. ಈ ವಕ್ಫ್ ಮಾಡಿರೋರು ಯಾರು? ವಕ್ಫ್ ಅನ್ನೋ ಹೆಸರು ಪದ ಎಲ್ಲಿಂದ ಬಂತು? ವಕ್ಫ್ ಅಂದ್ರೆ ಯಾರು ಅದಕ್ಕೆ ಓನರ್ ಇರ್ತಾನೋ, ಅದಕ್ಕೆ ವಾಕಿಫ್ ಆಗಿರ್ತಾನೋ ಅವನು ಅದನ್ನ ವಕ್ಫ್ ಮಾಡಿರ್ತಾನೆ. ಅವನ್ ತನ್ನ ಮಕ್ಳಿಗೆ ವಕ್ಫ್ ಮಾಡ್ತಾನೋ ಅಥವಾ ನಮ್ಮ ಧರ್ಮಕ್ಕೆ ಒಳ್ಳೇದಾಗ್ಲಿ ಅಂತ ವಕ್ಫ್ ಮಾಡ್ತಾನೋ. ಈ ಪದ್ಧತಿ ನಡ್ಕೊಂಡ್ ಬಂದಿರೋದು ವಕ್ಫ್ಗೋಸ್ಕರ. ಅದೇ ಹಿಂದೂ ಎನ್ರೋಲ್ಮೆಂಟ್ ಬೋರ್ಡ್ ಅಲ್ಲಿ ಇವ್ರ ಕೈಲಿ ಎಲ್ಲೂ ಒಂದ್ ಕಡೆ ಹಿಂದೂ ಎನ್ರೋಲ್ಮೆಂಟ್ ಅಂತ ಮಾಡಿದ್ದಾರೆ, ಆಮೇಲೆ ಬಹಳಷ್ಟು ಧಾರ್ಮಿಕ ಜಾಗಗಳಲ್ಲಿ ಮಾಡಿದಾರಲ್ಲ, ಅದರಲ್ಲಿ ಎಲ್ಲೂ ಕೂಡ ಒಂದು ಮುಸಲ್ಮಾನ್ಗೆ ಒಂದು ಅಧಿಕಾರಿ ಆಗ್ಲಿ ಸಿಇಒ ಆಗ್ಲಿ ಅಪಾಯಿಂಟ್ ಆಗಿರೋದು ನಾವು ಇಲ್ಲಿ ಗಂಟ ನೋಡಿಲ್ಲ. ವಕ್ಫ್ ಬೋರ್ಡ್ ಅಲ್ಲಿ ನಮ್ಮ ಹಿಂದೂಗಳು ಕೆಲಸ ಮಾಡ್ತಾ ಇದ್ದಾರೆ, ಮುಸ್ಲಿಮ್ಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಗೆ ಏನಿದೆ, ಆರ್ಟಿಕಲ್ 14 ಅನ್ನೋ ಉಲ್ಲಂಘನೆ ಆಗ್ತಾ ಇದೆ, ಆರ್ಟಿಕಲ್ 15 ಉಲ್ಲಂಘನೆ ಆಗ್ತಾ ಇದೆ, 25 ಉಲ್ಲಂಘನೆ ಆಗ್ತಾ ಇದೆ. ಇವ್ರಿಗೆ ಅಧಿಕಾರ ಕೊಟ್ಟಿದೆ ಸರ್ಕಾರ ಏನು, ಆರ್ಟಿಕಲ್ 27 ಅಲ್ಲಿ ನೀವು ಕೇಳಕ್ ಆಗ್ತಾ ಇಲ್ಲ. ಆರ್ಟಿಕಲ್ 27 ಅಲ್ಲಿ ಏನ್ ಕೇಳಬೇಕಾಗಿತ್ತು ಇವರು, ಯಾವುದೇ ಒಂದು ವಕ್ಫ್ ನ ನೀವು ಸರ್ವೆ ನಡೆಸಬೇಕು ಅಂದ್ರೆ ಸೆಕ್ಷನ್ 4, 5, 6 ಪ್ರಕಾರ ನಮ್ಗೆ ಅದಕ್ಕೆ ಆದೇಶ ಕೊಡುತ್ತೆ, ನೀವು ಅದನ್ನ ತನಿಖೆ ನಡೆಸಿ ಅದ್ರ ವಿಚಾರವಾಗಿ ತಗೊಂಡ್ ಬನ್ನಿ ಅಂತ. ಇದು ಯಾವಾಗ ವಿಚಾರಿಸ್ತಾರೋ ಆ ಜಾಗ ಯಾರ್ದು, ಹೆಂಗೆ, ಏನಿದೆ ಅಂತ ಹೇಳಿ ವಿಚಾರಿಸಿದಾಗ ಇದು ಎಲ್ಲಿ ಗಂಟ ಹೋಗುತ್ತೆ? ನಾವು ಡೈರೆಕ್ಟ್ ಆಗಿ ಇದು ವಕ್ಫ್ ಬೋರ್ಡ್ ಈಗ ನಿಮ್ ಪ್ರಾಪರ್ಟಿ ಇರುತ್ತೆ, ನಾವು ಬಂದು ಬೋರ್ಡ್ ಹಾಕ್ಬಿಟ್ಟು ನಮ್ ಪ್ರಾಪರ್ಟಿ ಅಂತ ಹೇಳಿರೋ ಪ್ರಾಪರ್ಟಿ ಎಲ್ಲ ಇದು ಸೆಕ್ಷನ್ 8 ನಮ್ಗೆ ಅಧಿಕಾರ ಕೊಟ್ಟಿದೆ. ಅದ್ರ ಪ್ರಕಾರ ಅದ್ರ ಖರ್ಚು ವೆಚ್ಚು ಎಲ್ಲ ಸರ್ಕಾರ ಕೊಟ್ಟಿದೆ. ಸೆಕ್ಷನ್ 8 ಅಲ್ಲಿ ನಮಗೆ ಅಧಿಕಾರ ಕೊಟ್ಟು ಅಲ್ಲಿ ಸರ್ವೆ ನಡೆಸಿ 10 ವರ್ಷಕ್ಕೊಮ್ಮೆ ಸರ್ವೆ ನಡೀತದೆ. ಈ ಸರ್ವೆ ನಡೆದ ಆದ್ಮೇಲೆ 10 ವರ್ಷಕ್ಕೊಂದ್ಸತಿ ಸರ್ವೆ ಆಗ್ತಾ ಇದೆ. ಇದು ಈಗ್ಲಿನ ಕಾಲದಲ್ಲ, ಬ್ರಿಟಿಷ್ನವ್ರ ಕಾಲದಿಂದನೂ ನಡ್ಕೊಂಡ್ ಬಂದಿದೆ. ಈಗ ನಾನು ಹೇಳೋದೇನಂದ್ರೆ ನಿಮ್ಗೆ ಇಷ್ಟೆಲ್ಲ ಇವತ್ತು ನಡೀತಾ ಇದೆ, ಇವರೆಲ್ಲ ಹೇಳ್ತಾ ಇದಾರಲ್ಲ, ಈಗ ವಕ್ಫ್ ಆಕ್ಟ್ 1954 ತಗೊಂಡೋಗಿ ಇಲ್ಲಿ ನನ್ನ ಕೈಲಿದೆ ಅಮೆಂಡ್ಮೆಂಟ್, ಈಗ ಬಿಲ್ ಏನ್ ಕಳಿಸಿದ್ದಾರೆ ಈ ಕಾಪಿ ನನ್ನ ಕೈಲಿದೆ. ಆಮೇಲೆ 1954 ಇದೆ, 1995 ಇದೆ ನನ್ನ ಹತ್ರ. ಆಮೇಲೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನು ತಗೊಂಡ್ ಬಂದಿದ್ದೀನಿ ಮೊನ್ನೆಯಿಂದಾನೆ. ಏನಕ್ಕೆ ಗೊತ್ತಾ, ಇದರಲ್ಲಿ ಇವ್ರಿಗೆ ಆ ತರ ತಿದ್ದುಪಡಿ ಮಾಡ್ಬೇಕು ಅನ್ನಂಗಿದ್ರೆ ನಿಮ್ಮ ಮುಜರಾ ಇಲಾಖೆಯಲ್ಲಿ ಮಾಡ್ಲಿ, ಹಿಂದೂ ಧಾರ್ಮಿಕಗಳಲ್ಲಿ ಮಾಡ್ಲಿ. ಇವರು ನಮ್ಮ ಮುಸಲ್ಮಾನರಿಗೆ ಧಕ್ಕೆ ಬರುವಂತ ಕೆಲಸ ಇವ್ರು ಮಾಡುವಂತ ಅವಶ್ಯಕತೆ ಇಲ್ಲ. ಒಂದು ಇದು ಹೇಳ್ತಾ ಇದ್ದೀನಿ, ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇವತ್ತು. ಈಗ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಈಗ ನೀವು ಮುಸಲ್ಮಾನರಾಗಿದ್ರೆ ನಾವೇನು ಇವ್ರಿಗೆ ಪ್ರೂಫ್ ಕೊಡ್ಬೇಕಾ? ನಾವು ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದು ರಸೂಲುಲ್ಲಾಹ್ ಓದಿ ನಾವು ಆ ದೇವ್ರನ್ನ ನಂಬಿ ನಾವು ಮುಸಲ್ಮಾನರಾಗಿರೋದು. ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನಂಬ್ಕೊಂಡು ನಾವು ಮುಸಲ್ಮಾನ್ ಆಗಿರೋರಲ್ಲ. ಆಮೇಲೆ ಇವರೆಷ್ಟೆಲ್ಲ ನಮ್ಗೆ ಹಿಂದಿ ತಿರುಗಿಸಿ ಎಲ್ಲ ಹೇಳಿದ್ರಲ್ಲ, ಇವರು ಅಮೆಂಡ್ಮೆಂಟ್ 2024 ತಗೊಂಡ್ ಬರ್ತಾವ್ರಲ್ಲ, ನಮ್ಮ ಹತ್ರ 10,000 ಎಕರೆ ಜಮೀನ್ ಇದೆಯಲ್ಲ, ಇವತ್ತು ಸರ್ಕಾರದ ಕಣ್ ಬಿದ್ದಿದೆ.
ನಮ್ಮ ಜಮೀನುಗಳ ಮೇಲೆ ನೀವು ಮಾಡಿ, ನಿಮ್ಗೆ ಇಲ್ಲ ಅಂತ ಇಲ್ಲ. ನೀವು ಅಮಿಟ್ಮೆಂಟ್ ಆಕ್ಟ್ ಅಲ್ಲಿ ನೀವು ಇರಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನೀವು ಹೇಳಿ ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯ ಎಲ್ಲ ತಿಳ್ಕೊಳ್ಳೋಣ. ಇಲ್ಲಿ ಮುಸಲ್ಮಾನ್ ಅಂತ ಹೆಸರು ಬಂದಾಗ ಇಲ್ಲಿ ಅವೇಸಿ ಮಾತಾಡೋದು ಅಥವಾ ಸಿಎಂ ಶಾಬಾಸ್ ಖಾನ್ ಮಾತಾಡೋದು ಒಂದೇ ಇರೋದಾ? ನೀವು ಮುಸಲ್ಮಾನ್ ಮಿನಿಸ್ಟರ್ಗಳಿಲ್ವಾ? ಇದ್ರಲ್ಲಿ ನೀವು ನೋಡಿಲ್ಲ. ನೀವು ಈ ಬಿಲ್ಲು ಫುಲ್ ಓದ್ತಾ ಕೂತ್ಕೊಂಡ್ರೆ 3 ದಿನ ಆಗುತ್ತೆ. ನಮ್ಮ ಮುಸಲ್ಮಾನ ಸಮುದಾಯಕ್ಕೆ ಧಕ್ಕೆ ಬರುವಂತ ಬಿಲ್ ಅಂದ್ರೆ ಇದು ವಕ್ಫ್ ಬೋರ್ಡ್ ಬಿಲ್ಲು. ಇವತ್ತು 4 ಕಡೆ ಕೊಟ್ಟಿದ್ದಾರೆ. ಬೆಂಗಳೂರು ನಮ್ಗೆ 4 ಕ್ರಿಮಿನಲ್ ಕೊಟ್ಟವ್ರೆ. ಬೆಂಗಳೂರಲ್ಲಿದೆ, ಮೈಸೂರಲ್ಲಿದೆ, ಗುಲ್ಬರ್ಗಾದಲ್ಲಿದೆ, ಬೆಳಗಾಮಲ್ಲಿದೆ. ಈ 4 ಕ್ರಿಮಿನಲ್ ಬಿಟ್ಟು ಇವರು ನಾರ್ಮಲ್ ಆಗಿ ಈಗ ಯಾವ್ದೋ ಒಂದು ಪ್ರಾಪರ್ಟಿ ಕತೆ ಹೆಂಗ್ ನಡೀತದೆ ಆ ತರ ನಡೆಯೋ ಹಾಗೆ ಮಾಡಂಗಿದ್ರೆ ನಮ್ಮ ಮಸೀದಿ, ನಮ್ಮ ದರ್ಗಾ, ನಮ್ಮ ಖಬ್ರಸ್ತಾನು, ನಮ್ಮ ಎಲ್ಲಾನು ಖಬ್ರಸ್ತಾನ್ಗೆ ಹೋಗ್ಬಿಡ್ಬೇಕಾ? ಅಲ್ಲ, ನಮ್ಮ ಎಲ್ಲಾನು ನೀವೇ ಮಾಡಂಗಿದ್ರೆ ಇನ್ ನಾವೇನ್ ಮಣ್ ತಿನ್ನಕಿರೋದ? ನಾವು ಮುಸಲ್ಮಾನರದ್ದು 10,000 ಒಂದು ಕ್ಲಾರಿಟಿ ಕೊಡಿ. ಯು ಆರ್ ಕಮಿಂಗ್ ಇನ್ ಟು ಕಾನ್ಸ್ಟಿಟ್ಯೂಷನ್ ಆರ್ ನಾಟ್? ನೀವು ಭಾರತದ ಸಂವಿಧಾನದ ಅಡಿಯಲ್ಲಿ ಬರ್ತೀರಾ ಇಲ್ವಾ? ಹೌದಾ? ಅಲ್ಲಿ ನೀವು ಹೇಳಿದ್ರಲ್ಲ, ಹೌದಲ್ಲ, ನಾವು ಇದನ್ನ ಪ್ರಾಮಾಣಿಕವಾಗಿ ನಂಬಿರೋರಲ್ವಾ? ನೀವು ಹೇಳಿದ್ ಕರೆಕ್ಟ್ ಅಲ್ವಾ? ಇದರಲ್ಲಿ ಸರ್ಕಾರಕ್ಕೆ 1995 2013 ಇಂದ ಆಗದೆ ಇರುವಂತದ್ದು ಇವತ್ತೇನ್ ಸಿಗಾಕೊಂತಪ್ಪ ಅವ್ರಿಗೆ? ಇಲ್ಲ ಆತರ ಏನ್ ಹಗರಣ ಕಾಣಿಸ್ತು ಇವತ್ತು ನಮ್ಮ ಮಸೀದಿ ಮೇಲೆ, ದರ್ಗಾ ಮೇಲೆ, ಖಬ್ರಸ್ತಾನ್ ಮೇಲೆ, ಆಶುಖಾನ ಮೇಲೆ? ಈ ಸಮುದಾಯ ಮಾಡಿದ ಏನಕ್ಕೆ? ಆಗಿನ ಕಾಲದಲ್ಲಿ ಶಿಯಾ ಸುನ್ನಿ ಮಧ್ಯದಲ್ಲಿ ಪ್ರಾಪರ್ಟಿಗಂತ ಯಾವುದೇ ರೀತಿಯ ಜಗಳಗಳು ಬರಬಾರದು ಅಂತ ಹೇಳಿ ಮಾಡಿದಂತ ವಕ್ಫ್ ಬೋರ್ಡ್. ಈ ವಕ್ಫ್ ಬೋರ್ಡ್ ನ ಇವತ್ತಿಗಂಟಾನು ನ್ಯಾಯವಾಗಿ ಒಂದು ನ್ಯಾಯ ಪದ್ಧತಿಯಲ್ಲಿ ಅಲ್ಲಲ್ಲಿ ಚೀಫ್ ಆಫೀಸರ್ ನೋಡಿ, ಆಫೀಸರ್ ಅಂದ್ಮೇಲೆ ಯಾರೋ ಅವ್ರು ಹಗರಣ ಮಾಡ್ತಾರ, ಅವ್ರು ಏನೋ ಮಾಡ್ತಾರೋ, ಇವ್ರೇನ್ ಮಾಡ್ತಾರ, ಅದು ನಮಗ್ ಮುಖ್ಯ ಅಲ್ಲ. ಇಲ್ಲಿ ಬಂದಿರೋದು ಮುಸ್ಲಿಂ ಸಮುದಾಯದ ಮೇಲೆ ಹೆಸರು. ಏನಕ್ಕಂದ್ರೆ ಇವತ್ತು ವಕ್ಫ್ ಬೋರ್ಡ್ ಅಂದ್ರೆ ಅಲ್ಲ, ಇವತ್ತು ವಕ್ಫ್ ಬೋರ್ಡ್ ಅಂದ್ರೆ ಮಾತಾಡ್ತೀನಿ ಶಾಬಾಜ್ ಅವರು ಒಂದು ಪ್ರಮುಖ 2 ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಕಾನೂನು ಮಾಡೋದೇ ಆದ್ರೆ ಮುಜರಾಯಿ ಇಲಾಖೆ ತಗೊಳ್ಳಿ, ಯಾಕೆ ವಕ್ಫ್ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅನ್ನುವಂತಹ ನೇರ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ. ಇನ್ನೊಂದು 1954ರಿಂದ ಕಾಣ್ದಿರುವಂತಹ ಅನ್ಯಾಯ ಇವಾಗೇನ್ ನಿಮಗೆ ಕಾಣ್ತಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ತಗೊಳ್ಳೋಣ ಬ್ರೇಕ್ನ ನಂತರ. ರೈಟ್, ಇವತ್ತಿನ ಮೆಗಾ ಸುದ್ದಿಯಲ್ಲಿ ಪ್ರಮುಖವಾಗಿ ವಕ್ಫ್ ವಿಧೇಯಕದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಪ್ರತಿಪಕ್ಷಗಳ ವಿರೋಧದ ನಡುವೆ ಕೂಡ ಮಂಡಿಸಿರುವಂತಹ ಈ ವಿಧೇಯಕಕ್ಕೆ ಮುಸ್ಲಿಂ ಸಮುದಾಯ ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನೋಡಿ, ಹಾಗಾದ್ರೆ ವಿಧೇಯಕದಲ್ಲಿ ಏನಿದೆ, ಇದು ಕೂಡ ಬಹಳ ಮುಖ್ಯ. ಏನೇನು ತಿದ್ದುಪಡಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಇದೆ, ಬನ್ನಿ ಒಂದ್ಸಲ ನೋಡ್ಕೊಂಡ್ ಬರೋಣ. ರೈಟ್, 1995ರಲ್ಲಿ ಕಾಯ್ದೆಗೆ ಸೇರಿಸಲಾದ ಸೆಕ್ಷನ್ 108 ತಿದ್ದುಪಡಿಯಲ್ಲಿ ಕತ್ತರಿ. ಇನ್ನು ವಕ್ಫ್ ಆಸ್ತಿಗಳು ಕಂದಾಯ ಇಲಾಖೆ ದಾಖಲೆ ಹೊಂದಿರುವ ಕಾರಣ ನಿರ್ವಹಣೆಯ ಹೊಣೆ ಯಾರಿಗೆ? ಜಿಲ್ಲಾಧಿಕಾರಿಗೆ. ಪ್ರಮುಖವಾದಂತಹ ಅಂಶ, ಯಾಕಂದ್ರೆ ಆಸ್ತಿ ವಿಚಾರವಾಗಿ ನಾವು ಮಾತಾಡ್ತಾ ಇರೋದು. ವಕ್ಫ್ ಆಸ್ತಿಯೇ ಸರ್ಕಾರಿ ಆಸ್ತಿಯೇ ಎಂದು ನಿರ್ಧಾರ ಕೈಗೊಳ್ಳುವ ಅಧಿಕಾರ ಯಾರಿಗೆ ಅನ್ನೋದಾದ್ರೆ ಅದು ಜಿಲ್ಲಾಧಿಕಾರಿಗೆ. 1995 ಕಾಯ್ದೆಯಡಿ ವಕ್ಫ್ ನ್ಯಾಯ ಮಂಡಳಿಗಿದ್ದ ನಿರ್ಧಾರ ಕೈಗೊಳ್ಳುವ ಅಧಿಕಾರ. ಇನ್ನು ಅಧಿಕಾರ ದುರುಪಯೋಗ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯೇ ಆ ಹೊಣೆಯನ್ನ ಹೊರಬೇಕಾಗತ್ತೆ. ವಕ್ಫ್ ಸಮಿತಿ, ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಪ್ರಾತಿನಿಧ್ಯ. ಸಮುದಾಯದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಅಂದಾಗ ಎಷ್ಟು % ಅಂತ ಸಮುದಾಯದವರೇ ನೋಡ್ಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಬಂದಿರುವಂತಹ ತಿದ್ದುಪಡಿ ನೋಡಿ, ಈ ವಕ್ಫ್ ಮಂಡಳಿ ಅಂದಾಗ ಅಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ರಾಜ್ಯ ವಕ್ಫ್ ಮಂಡಳಿಗೆ 2 ಮಹಿಳೆಯರ ನೇಮಕ ಅಂತ ಇಲ್ಲಿ ವಿಧೇಯಕ ತಿದ್ದುಪಡಿಯನ್ನು ತಂದಿದೆ. ಮುಸ್ಲಿಮೇತರ, ಇದು ಬಹಳ ಪ್ರಮುಖವಾದಂತ ವಿಚಾರ, ಮುಸ್ಲಿಮೇತರ ಸಮುದಾಯದ 2 ಸದಸ್ಯರ ನೇಮಕ ಆಗಬೇಕು ಅನ್ನುವಂಥ ತಿದ್ದುಪಡಿ. ಶಿಯಾ, ಸುನ್ನಿ, ಮುಸ್ಲಿಂ ಸಮುದಾಯದ ಇತರ ಹಿಂದುಳಿದ ವರ್ಗಗಳ ತಲಾ 1 ನೇಮಕ ಅನ್ನುವಂಥ ತಿದ್ದುಪಡಿಯನ್ನ ತರಲಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಪ್ರಮುಖ ಕಾರಣ ವಕ್ಫ್ ಮಂಡಳಿಯ ಆಸ್ತಿಯ ಪರಿಣಾಮಕಾರಿ ನಿರ್ವಹಣೆ. ಇದಕ್ಕೆ ಸಮುದಾಯದ ಯಾರಿಗೂ ಕೂಡ ಹಕ್ಕುಗಳ ತೊಂದರೆಯಾಗಲ್ಲ, ಅನ್ಯಾಯ ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ, ಒಂದು ಸಮರ್ಥನೆಯನ್ನ ಕೊಡ್ತಾ ಇದೆ. ಆದರೆ ಸಮುದಾಯಗಳದನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ.